ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸುತಗಟ್ಟಿ ಗ್ರಾಮದಲ್ಲಿ ನಿನ್ನೆ ಸಂಜೆ ಶ್ರೀ ಮಹರ್ಷಿ ವಾಲ್ಮೀಕಿ ಬ್ರಿಗೇಡ್ ನಾಮಫಲಕವನ್ನು ಉದ್ಘಾಟಿಸಿ ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿದರು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ನಾಮಫಲಕ ಉದ್ಘಾಟನೆ, ಕಿತ್ತೂರಾಣಿ ಚೆನ್ನಮ್ಮನ ಸಂಸ್ಥಾನದ ಸ್ಥಳಗಳಿಗೆ ಅನುದಾನದ ತಾರತಮ್ಯ, ರಾಜ್ಯ ರಾಜಕೀಯ ಬೆಳವಣಿಗೆ, ಯಮಕನಮರಡಿ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಸೋಲಿಸಲು ಮಾರುತಿ ಅಷ್ಟಗಿ, ಬಸವರಾಜ ಹುಂದ್ರಿ ಹೇಳಿಕೆಗಳು, ಅರಣ್ಯ ಇಲಾಖೆಯು ಲೋಕೋಪಯೋಗಿ ಇಲಾಖೆಯ ಕಾಮಗಾರಿಗಳಲ್ಲಿ ಹಸ್ತಕ್ಷೇಪ ಸೇರಿ ವಿವಿಧ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಉದ್ಘಾಟನೆ ಮಾಡಿದ್ದಾರೆ ಸರ್ ಹೇಳಿ ಸರ್, ವಿಶೇಷವಾಗಿ ಇಂಥ ಕುಗ್ರಾಮಗಳಲ್ಲಿ ಇದು ಉದ್ಘಾಟನೆ ಆಗಿರ್ತಕ್ಕಂಥದ್ದು ಅಭ್ಯಾಸ ಸಂಗತಿ. ಅವರು ಬಹಳ ದಿನಗಳಿಂದ ನಮ್ಮೂರಿಗೆ ಬರ್ಬೇಕಂತ ಅವ್ರ ಪ್ರೀತಿ ಇತ್ತು. ಇವತ್ತ 2-3 ಸಾರಿ ಮುಂದೂಡಿದ್ರು ಕೂಡ ಅವ್ರು ನೀವೇ ಬರ್ಬೇಕು, ಶಾಸಕರು ಬರ್ಬೇಕಂತ ಇತ್ತು. ಸೊ ಕೊನೆಗಾದ್ರು ಅವ್ರ ಪ್ರೀತಿಗೋಸ್ಕರ ಇವತ್ತು ವಾಲ್ಮೀಕಿ ಬಿರುಗಡೆನ ಉದ್ಘಾಟನೆ ಮಾಡಿದ್ದೇವೆ. ಸೊ ಈಗ ನಮ್ಮ ಭಾಷೆನಲ್ಲಿ ಹೇಳಿದಂತೆ ಒಳ್ಳೆ ಕೆಲಸ ಮಾಡಿ ಸಮಾಜ ಕೆಲಸ ಮಾಡ್ಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ. ಎಷ್ಟೇ ಮಾಡಿದ್ರು ಕೂಡ ಕಡಿಮೆ. ಅದಕ್ಕೆ ಅವ್ರಿಗೆ ಪ್ರೋತ್ಸಾಹ ಮಾಡ್ಲಿಕ್ಕೆ ಶಾಸಕ ನಾವು ಬಂದಿದ್ದೇವೆ. ಅವ್ರಿಗೆ ಸಲಹೆ ಸೂಚನೆ ಮಾರ್ಗದರ್ಶನ ಮಾಡಿದೀವಿ. ಆ ದಾರಿಯಲ್ಲಿ ನಿಲ್ಲಂತ ನಾವು ಆಶೆಯನ್ನು ವ್ಯಕ್ತ ಮಾಡ್ತೀವಿ. ಸರ್, ಬೈಲಹೊಂಗಲದಲ್ಲಿ ವಿಶೇಷವಾಗಿ 3-4 ದಿವಸದಿಂದ ಸಾಕಷ್ಟು ಪ್ರತಿಭಟನೆ ಆಗ್ತದೆ ಸರ್. ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಾಕಷ್ಟು ಅನುದಾನ ಕೊಟ್ಟಿದೆ. ಒಂದ್ ರೀತಿ ಕಿತ್ತೂರಾಣಿ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಟ್ಟಿಲ್ಲ. ವಿಶೇಷವಾಗಿ ಕಿತ್ತೂರು ಸಂಸ್ಥಾನಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಮಾಜಿ ಇಲ್ಲ, ನಾವು ಕಿತ್ತೂರು ಸಂಸ್ಥಾನಕ್ಕೆ ಕೊಡುವ ಸುಮಾರು 20 ವರ್ಷ 30 ವರ್ಷದಿಂದ ಪ್ರಾರಂಭ ಇದೆ. ಅದು ಸುಮಾರಾಗಿ ಕೊಟ್ಟಿದ್ದೀವಿ. ಆದ್ರೆ ಅದನ್ನು ಹಂತ 1 ಕೋಟಿ 2 ಕೋಟಿ 3 ಕೋಟಿ 4 ಕೋಟಿ ಈ ಹಂತದಲ್ಲಿ ಕೊಟ್ಟಿದ್ದೀವಿ. ಇದಕ್ಕೆ ಒಂದೇ ಸಾರಿ ವಸತಿ ಶಾಲೆಗೆ ಮತ್ತೆ ಮ್ಯೂಸಿಯಂಗೆ ಜಾಸ್ತಿ ಒಂದೇ ಸಾರಿ ಕೊಡೋದ್ರಿಂದ ದೊಡ್ಡದಾಗಿ ಕಾಣಿಸ್ತದೆ. ಅದನ್ನು ನಾವು 30 ವರ್ಷ ಲೆಕ್ಕತ್ತರ ಅದಕ್ಕೂ ಸುಮಾರು ಕೊಟ್ಟಿದ್ದೀವಿ. ಕಡಿಮೆ ಬಿದ್ರೆ ಮುಂದಿನ ದಿನಗಳಿಗೆ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಈಗ ಮೊನ್ನೆ ತಾನೇ ಒಂದ್ ರೀತಿ ಇದಾಗಿದೆ ಸರ್, 48ರಿಂದ 50 ಜನ ಶಾಸಕರು ಮೊದಲನೇ ಬಾರಿ 2ನೇ ಬಾರಿ ಆಗಿರೋರು ಒಂದ್ ರೀತಿ ಶಾಸಕರಾಗಿರೋರಿಗೆ ಸಚಿವ ಸ್ಥಾನ ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದ್ದಾರೆ. ಹೇಳಿದ್ವಿ ನಾವು ಮಂಡ್ಯಲ್ಲಿ ಹೇಳಿದಿಲ್ಲ, ಅವ್ರಿಗೆ ಆಗ್ಬೇಕು, ಆಗ್ಲಿಕ್ಕೆ ಅವಕಾಶ ಇದೆ, ಅವ್ರು ಆದ್ರೆ ಒಳ್ಳೇದಂತ ಹೇಳಿದ್ವಿ. ಆದ್ರೆ ಏನ್ ತಪ್ಪೇನಿಲ್ಲ. ಈಗ ಯಮಕನಮರಡಿಲಿ ವಿಶೇಷವಾಗಿ ಒಂದು ಇದಿದೆ ಸರ್, ವಿಶೇಷವಾಗಿ ಇಬ್ರು ಪರಾಭವ ಹೊಂದಿರತಕ್ಕಂತ ಅಭ್ಯರ್ಥಿಗಳು ವಿಶೇಷವಾಗಿ ನಿಮ್ಮ ಕ್ಷೇತ್ರನ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನ ಪಡ್ತಾರೆ. ಹೇಳ್ತಾರ, ಅದು ಹೇಳಕ್ಕೆ ಎಲ್ಲರೂ ಗೆಲ್ಲಕ್ಕೇನ ಪ್ರಯತ್ನ ಮಾಡೋದು, ಸೋಲಕ್ಕೆ ಯಾರು ಬರೋಲ್ಲ. ಸರ್, ಅವ್ರು 10,000 ಓಟ್ ತಗೊಂಡ್ರೆ ಗೆಲ್ತೀವಿ ಅಂತ ಹೇಳ್ತಾರೆ. ಸೊ ಈಗೇನು ಹೊಸದಲ್ಲ, ಅವ್ರು ಕೂಡುದು ಮುಂಚೆಯಿಂದ ಕೂಡ್ತಾರೆ. ಸೊ ಚುನಾವಣೆ ಇನ್ನೂ 2 ವರ್ಷ ಇದೆ, ಕಾದ್ ನೋಡೋಣ. ಸರ್, ಒಂದೇ ಕೊನೆ ಪ್ರಶ್ನೆ ಸರ್, ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಒಂದ್ ರೀತಿ FC ಕ್ಲಿಯರೆನ್ಸ್ ಆಗಿದ್ದಕ್ಕೆ ಸಾಕಷ್ಟು ಲೋಕೋಪಯೋಗಿ ಇಲಾಖೆ ಒಂದ್ ರೀತಿ ರಸ್ತೆ ಕಾಮಗಳು ಹಂಗೆ ಅರ್ಧಕ್ಕರ್ಧ ಇದೆ ಸರ್ ಖಾನಾಪುರದಲ್ಲಿ. ವಿಶೇಷವಾಗಿ ತಾವು ಮುತುವರ್ಜಿ ನಾವೆಲ್ಲ ಚೀಫ್ ಇಂಜಿನಿಯರ್ಗೆ ಅಧಿಕಾರ ಕೊಟ್ಟಿದ್ದೀವಿ. ಸರ್, ಚೀಫ್ ಇಂಜಿನಿಯರ್ ಅದಕ್ಕೆ ವ್ಯಾಪ್ತಿಯಲ್ಲಿ ಅದು ಅಧಿಕಾರ ಇದೆ. ಅವ್ರಿಗೆ ಇನ್ನೊಂದ್ಸಲ ಹೇಳ್ತೀವಿ ಬೇಕು ಕೊಡ್ಲಿಕ್ಕೆ. ಸರ್, ಉಪಚುನಾವಣೆ ಸರ್ ಹೋಗ್ತೀವಿ, ಚುನಾವಣೆ ಮಾಡ್ತೀವಿ, ಕೋಟೆಯಲ್ಲಿ ಪ್ರಯತ್ನ ಮಾಡ್ತೀವಿ ನಮ್ಗೆ ಗೆಲ್ಲಿಸ್ಲಿಕ್ಕೆ 2 ಸ್ಥಾನಗಳನ್ನ. ಧನ್ಯವಾದ. ಹಾಗೂ ಕರ್ನಾಟಕ ಸರ್ಕಾರದ ಮಂತ್ರಿಗಳಾದಂಥ ಶ್ರೀಮಾನ್ ಸತೀಶಣ್ಣ ಜಾರಕಿಹೊಳಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಿಂಗಪ್ಪನ ಅರಿಕೇರಿ ಅವರೇ, ಮಠಪತಿ ಅರ್ದಾರ್ ಅವರೇ, ಉಮೇಶ್ ಹುಡುಗಿರ್ರೆ, ಪಾಟೀಲ್ ಅವರೇ, ಮಹಂತೇಶ್ವರ ಅವರಿವರನ್ನದೇ ಹಿರಿಯರಾದಂಥ ತುಬಾಕಿ ಹಾಸನ್ ಅವರೇ, ಅವರಿವರನ್ನದೇ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ತೆರೆದಂಥ ಯಾವತ್ತೂ ಈ ಗ್ರಾಮದ ತಾಯಿಯಂದ್ರೆ ಹಿರಿಯಂದ್ರೆ ಹಾಗೂ ನನಗೆ ಬರ್ತಾರೆ. ಭಾಳ ದಿವಸಗಳ ಹಿಂದಿನ ಉದ್ಘಾಟನೆ ಆಗಬೇಕಾಗಿದೆ. ಕಾಲಾಂತರದಿಂದ ಪೋಸ್ಟ್ಪೋಂಡ್ ಹಾಕೊಂತ ಬಂದ ತರಾತುರಿ 2 ದಿವಸದಾಗ ತಯಾರಿ ಮಾಡಿ ಈ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಆಗಿದೆ. ಉದ್ದೇಶ ಇಷ್ಟ, ವಾಲ್ಮೀಕಿಯವರ ಹೆಸರಿನಲ್ಲಿ ಈ ಬ್ರಿಗೇಡ್ ಮಾಡುತ್ತೆ. ಉದ್ದೇಶ ಅಂತಂದ್ರೆ ಸದುದ್ದೇಶ, ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡುವುದು. ಯಾವುದೇ ಸಂಘಟನೆ ಅಥವಾ ಸಮಾಜದ ಕೆಲಸ ಬಂದಾಗ ಆ ಬ್ರಿಗೇಡ್ ಕೆಲಸ ಮಾಡಬೇಕಾಗ್ತದೆ. ಬ್ರಿಗೇಡ್ ಅಂದ್ರೆ ಯುವಕರು. ಆ ನಿಟ್ಟಿನಲ್ಲಿ ಯಾರಿಗೆ ಈ ಸಂಘಟನೆ ಮುಖಾಂತರ ಮಾತ್ರ ನೀವು ಏನಾದರೂ ಹಾಕಿಬಿಡಕ್ಕೆ ಸಾಧ್ಯತೆ. ಆ ಸಂಘಟನೆ ಹೆಂಗಿರ್ಬೇಕಂತಂದ್ರೆ ಅಟ್ಲೀಸ್ಟ್ ಸುತ್ತಗಟ್ಟಿ ಗ್ರಾಮದಾಗ ಪ್ರಾರಂಭ ಮಾಡಿದ್ದಾರೆ ಅಂದಾಗ ಯಾರಿಗೂ ಅಸಹಾಯಕರಿಗೆ ಅನ್ಯಾಯ ಆಗತ್ತಾಗ ಬೇಡ, ಯಾರಿಗೆ ನಿಮ್ಮಲ್ಲಿ ಇದ್ದಂಥವ್ರಿಗೆ ಯಾವುದೋ ಏನಾದ್ರು ಕುಂದುಕೊರತೆ ಬಂದಾಗ ಅದನ್ನು ಬಗೆಹರಿಸಿ ಅದಕ್ಕೆ ಸಮಾಧಾನಕರವಾದಂಥ ಅದಕ್ಕೆ ಸೊಲ್ಯೂಷನ್ ಕೊಡೋಕೆ ನೀವು ನಿಂದಿರ್ಬೇಕಾಗ್ತೈತಿ. ಯಾಕಂದ್ರೆ ನೋಡತ್ತವು ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ರೂಪದಾಗ ಓಡತ್ತವು.
ನಿಮ್ಮದು ಹಂಗಾಗಬಾರ್ದು. ಒಂದು ಒಳ್ಳೆಯ ರೀತಿಯಿಂದ ಈ ಸಂಘಟನೆಯನ್ನ ಈ ಊರಾಗ ಪ್ರಾರಂಭ ಮಾಡಿದ್ದೀರಿ. ಹೌದು ಅನ್ನುವಂಗೆ ಈ ಬ್ರಿಗೇಡ್ ಈ ಯುವಕರೆಲ್ಲ ತೋರಿಸ್ಕೊಡ್ಬೇಕಂತ ಹೇಳಿ ಹೆಚ್ಚಿಗೆ ಮಾತನಾಡಿದ ಸತೀಶ್ ಅಣ್ಣವ್ರ ಬಗ್ಗೆ ಪ್ರಸ್ತಾವಿಕವಾಗಿ ಹೇಳ್ತಾರೆ ನಮಗೆಲ್ಲ ಡೀಟೇಲಾಗಿ. ಅದಕ್ಕೆ ನಾ ಹೆಚ್ಚಿಗೆ ಮಾತನಾಡಿದ ಇದು ಒಳ್ಳೆಯದಾಗಿ ಈ ಕೆಲಸ ಮಾಡಲಿ ಬ್ರಿಗೇಡ್ ಅಂತ ಹೇಳಿ ಆಶಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದು ಹೇಳಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಆದ ನಿಂಗಪ್ಪ ಅರಕೇರಿ, ಸಂಗನಗೌಡ ಪಾಟೀಲ್, ಜೆಡಿಎಸ್ ಮುಖಂಡ ಶಂಕರಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ತುಬಾಕಿ ಸೇರಿ ಸುತ್ತಗಟ್ಟಿ ಗ್ರಾಮದ ಶ್ರೀಗಳು, ಹಿರಿಯರು, ವಾಲ್ಮೀಕಿ ಬ್ರಿಗೇಡ್ ಸದಸ್ಯರು ಸೇರಿ ಎಲ್ಲ ಗ್ರಾಮಸ್ಥರು, ಯುವಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.